ಸೊ ಫೈನಲಿ ಫ್ರೆಂಡ್ಸ್ 1:30 ನೋಡಿ. ನಾನು ಅವಳು ಬ್ಯಾಟಿಂಗ್ ಮಾಡ್ತಾವಳೆ. ಆಗಲೇ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಲ್ಲ, ಬ್ಯಾಟಿಂಗ್ ಮಾಡ್ತಾವಳೆ. ಸೊ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬೇಗ ಬೇಗ ಸಿಂಪಲಾಗಿ ಮಾಡಿದ್ದೀನಿ. ಈ ಹಬ್ಬಕ್ಕೆ ನಾವು ಉಪವಾಸ ಹಬ್ಬಕ್ಕೆ ಏನು ಮಾಡ್ತೀವಿ ಅಂದರೆ, ಸೊ ನೋಡ್ಬೋದು ಕೋಸಂಬರಿ ಮಾಡಿದ್ದೀನಿ. ಏನು ಕಲಿಸ್ತೀನಿ. ಸ್ನಾನ ಕೊಟ್ಟಿದ್ದಾರೆ. ಮತ್ತು ಇದು ರಸಾಯನ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಆವತ್ತು ಬಂದಿತ್ತಲ್ಲ ನಮಗೆ ಹಣ್ಣು ನಿಮಗೆ ವೀಡಿಯೋದಲ್ಲಿ ತೋರಿಸಿದೆ, ಒಂದಿನ ವೀಡಿಯೋ ಮಾಡಾಗಿದೆ. ಬಟ್ ಅಷ್ಟು ರುಚಿ ಇಲ್ಲ ಅಳಸ್ತಾಯಿನು. ಹಣ್ಣು ಜಾಸ್ತಿ ಆಗಿಬಿಟ್ಟಿದೆ. ರಸಾಯನ ಮಾಡಿದ್ದೀನಿ. ಮತ್ತು ಇದು ಮೊಸರು ಒಗ್ಗರಣೆ. ಸೊ ಒಂದು ನಿಮಿಷ ಮೊಸರು ಒಗ್ಗರಣೆ ಮಾಡಿದ್ದೀನಿ. ಅದೆಂತ ತೋರಿಸ್ತೀನಿ ರೀ. ಇಲ್ಲೇ ನೋಡ್ಬೋದು ಉಪ್ಪಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಇದು ಸಿಹಿ ಅವಲಕ್ಕಿ ಅಂದರೆ ಯಾವ ಥರ ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್, ಇದು ಬೆಲ್ಲದ ಪಾಕ ತೆಗೆದು ಮಾಡಿರುವಂಥದ್ದು. ಕಲಸಿಲ್ಲ, ಹಂಗೆ ಮಿಕ್ಸ್ ಮಾಡಿಲ್ಲ, ಬೆಲ್ಲದ ಪಾಕ ಮಾಡಿ ಪಾಕದಲ್ಲಿ ಮಾಡಿರುವಂಥದ್ದು. ಚೆನ್ನಾಗಿದೆ, ತುಂಬ ಟೇಸ್ಟಾಗಿರುತ್ತೆ. ಸೊ ಇದು ವೈಟ್ ರೈಸು. ಇದೊಂದು ಮೊಸರು ಇದ್ದಾರೆ. ಇದು ಕೋಸಂಬರಿ ನೋಡಿ, ಇನ್ನೂ ಕಲಿಸ್ತೀನಿ. ನಮ್ಮನೆ ಕೊಟ್ಟಿದ್ದಾರೆ. ಇದು ರಸಾಯನ. ಅಷ್ಟು ಚೆನ್ನಾಗಿ ಬಂದಿಲ್ಲ ಫ್ರೆಂಡ್ಸ್. ಇದು ಅಂದರೆ ಹಳಸೆಣ್ಣು ಚೆನ್ನಾಗಿಲ್ಲ, ಜಾಸ್ತಿ ಎಣ್ಣೆ ಹೋಗಿತ್ತು, ಹಾಗಾಗಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ನೋಡೋಣ. ಅಂದರೆ ಒಂಥರ ತಿಂತಾಯಿದ್ರೆ ಅದು ಹಳಸೆಣ್ಣು ಒಂಥರ ಡಿಫ್ರೆಂಟಾಗಿ ಸಿಗಬೇಕು. ಏನೋ ಅಷ್ಟು ಕಷ್ಟ ನನಗೆ ಇಷ್ಟ ಆಗಲಿಲ್ಲ. ಬಟ್ ಹೋಗಲಿ, ಹಬ್ಬಕ್ಕೆ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಮಾಡಿದ್ದೀವಿ. ಇವತ್ತು ಅಂದರೆ ನಮ್ಮ ಚನ್ನಪಟ್ಟಣ ಈ ಕಡೆ ಸೈಡೆಲ್ಲ ಆಲ್ಮೋಸ್ಟ್ ರಾಮನಗರ ಚನ್ನಪಟ್ಟಣ ಸೈಡೆಲ್ಲ ಕೆಲವೊಂದೊಂದು ಕಡೆ ಒಂಥರ ಮಾಡ್ತಾರೆ. ನಮ್ಮೂರಲ್ಲಿ ನಾಳೆ ನಮ್ಮ ಅಪ್ಪನ ಮನೆ ಊರಲ್ಲಿ ಜಾತ್ರೆ. ಹಿಂದಿನ ದಿನ ನಾವು ಮಾಡೋದು ಈ ಥರನೇ ಹಳಸೆಣ್ಣು, ರಸಾಯನ, ಮೊಸರು ಅನ್ನ, ಮತ್ತು ಇನ್ನೇನು ನಮಗೆ ಒಳ್ಳೆ ಪಾಯಸ, ಒಬ್ಬಟ್ಟು, ನಮ್ಗೆ ಏನು ಬೇಕೋ. ಈಗ ಮದುವೆ ಆದ ಎಣ್ಣೆಲ್ಲ ಇರ್ತಾರಲ್ಲ, ತೋರಿಸ್ತೀನಿ ಒಂದು ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಸೊ ಫೈನಲಿ ಎಲ್ಲ ಆಯಿತು. ಇಷ್ಟ ಆಯಿತಾ ಅಡುಗೆ? ಇದಿಷ್ಟು ಮಾಡಿದ್ದೀನಿ, ಇಷ್ಟು ವೆರೈಟಿ ಮಾಡಿದ್ದೀನಿ. ನಮ್ಮ ಮನೆಯವ್ರು ಹೋಗ್ತಾರೆ ಅಂತ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹೋಗಲಿ, ಈ ಸ್ನಾನಕ್ಕೆ ಹೋಗಿದ್ದಾರೆ. ನನ್ನ ಮಗಳು ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ ಫ್ರೆಂಡ್ಸ್. ನೋಡಿ, ಏನಪ್ಪ ಅಂದರೆ ಯಾವುದೂ ವೀಡಿಯೋ ಮಾಡಿಕೊಂಡು ಮಾಡೋಕ್ಕಾಗಲಿಲ್ಲ. ಎಲ್ಲ ಟಫ್ ಆಗೋಯ್ತು ಫ್ರೆಂಡ್ಸ್. ಕೆಲಸ ಜಾಸ್ತಿ ಆಗೋಯ್ತು ಇವತ್ತು. ಎಲ್ಲ ಎಡ್ಬಿಡಂಗೆ ಹಂಗೆ ಹೇಳುವುದು ಒಂದು, ಮಾಡುವುದು ಒಂದು, ಆ ಥರ ಆಗೋಯ್ತು. 5:30 ಎದ್ದು ಎಲ್ಲ ಕೆಲಸ ಹಾಳಾಗೋಯ್ತು. ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಆಗದೆ ಹೋಯ್ತು ನನ್ನ ಕೈಲಿ. ಕೊನೆಗೆ ಇಷ್ಟು ಮಾಡಿದ್ದೀನಿ. ಹೋದ ಸತಿ ಎಲ್ಲ ಒಡೆ ಪಾಯಸ ಎಲ್ಲ ಮಾಡಿದ್ವಿ. ಈ ಸತಿ ಮಾಡೋಕ್ಕಾಗಲಿಲ್ಲ. ಆಗಲ್ಲ, ಅವ್ರು ಡ್ಯೂಟಿಗೆ ಹೊಂಟೋಗ್ತಾರೆ. ಅಯ್ಯೋ, ಅವ್ರು ದುಡ್ಡು ಹೆಂಗೆ ತಿನ್ನೋಕ್ಕಾಗುತ್ತೆ? ಇದೇನು ಕೇಳೋದು ಎಲ್ಲ ಮಾಡಿ ತೋರಿಸ್ತೀನಿ. ಒಂದು ಸತಿ ಹಾಕೊಂಡು ತಿಂತೀನಿ. ಹೊಟ್ಟೆ ಸೀದಾ ನನಗೂ. ನಮ್ಮ ಮನೆಯವ್ರು ಒಂಚೂರು ಹಾಕ್ಕೊಬಿಟ್ಟು ಆಮೇಲೆ ಹಾಕ್ಕೊಡ್ತೀನಿ. ನಮ್ಮ ಮನೆಯವ್ರಿಗೆ ಫ್ರೆಂಡ್ಸ್ ಇದು ಈ ಥರ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಅಂದರೆ ಇದು ಇದೆಯಲ್ಲ, ಇದು ಬೆಲ್ಲ ಪಾಕ ಮಾಡಿರೋದು. ಸಕ್ಕತ್ತಾಗಿರುತ್ತೆ ಇದು ಟೇಸ್ಟ್. ಸೂಪರ್ ಆಗಿದೆ. ಸಾಯಂಕಾಲ ಬ್ಲಾಗ್ ಇದು ನೋಡ್ಬೋದು. ಮೇವು ಹೊಡೆದು ಹಾಲು ಕರೆದು ಹಾಕ್ಬಿಟ್ಟು ಬಂದು ಮೇವು ಹೊಡೆದು ಮೇವೆಲ್ಲ ಹಾಕಿ, ಮೇವು ತುಂಬಿ, ಕುರಿಗೆ ಆಡಿಗೆ ಮೇವು ಕಟ್ಟಿ, ಅವಕ್ಕೆ ಆಡುಮರಿಗೆಲ್ಲ ಹಾಲು ಕುಡಿಸಿ, ತಿರ್ಗಾ ತಿಂಡಿ ಉನಿ ಹಾಕಿ, ತಿಂಡಿಗೆಲ್ಲ ಹಾಕಿ, ತೊಪ್ಪೆ ತುಂಬಿ, ತೊಪ್ಪೆ ಇದೆ ಹಿಂಸೆ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡೋದಕ್ಕೆ 7 ಗಂಟೆ ಆಗೇ ಹೋಯ್ತು ಫ್ರೆಂಡ್ಸ್. ಕೊನೆಗೂ ಫೈನಲಿ ಯಾಕೆ ಅಂದರೆ ಇವತ್ತು ನಮ್ಮೂರಿನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು